ಪ್ರತಿಯೊಂದು ಬೆಳೆಗೂ ಜೇನುದುಂಬಿ ಬೇಕೇ ಬೇಕು. ಜೇನು ಸಂತತಿ ಇಲ್ಲ ಅಂತಂದರೆ ನಾವು ಸಹ ಮಾನವರು ಯಾರು ಬದುಕೋಕ್ಕಾಗಲ್ಲ. 2 ವರ್ಷ ಸತತವಾಗಿ ನಮ್ಮ ಪರಿಸರದ ಇಲ್ಲ ಅಂತಂದರೆ ನಮ್ಮ ಪರಿಸರನೂ ಹಾಳಾಗ್ತದೆ, ರೈತರನ್ನು ಹಾಳಾಗಕ್ಕೆ. ಪರಿಸರದಾಗಿರೋಂಥ ಗಿಡ ಮರ ಹೂವು ಬಿಟ್ಟಾಗ ಆ ಗಂಡುವಿನ ಪರಾಗ ಹೆಣ್ಣುವಿಗೆ ಪರಾಗಸ್ಪರ್ಶ ಮಾಡಿ ಆ ಕಾಳು ಕಟ್ಟೋಂಥದ್ದು, ಹಣ್ಣು ಬಿಡೋಂಥದ್ದು, ಅವ ಬೀಜ ಆಗೋಂಥದ್ದು, ಪರಿಸರದಲ್ಲಿ ಅಭಿವೃದ್ಧಿ ಆಗೋಂಥದ್ದು ಜೇನುದುಂಬಿನೇ ಅಂತ ಕಾರಣ. ಜೇನಿನಲ್ಲಿ 4 ಥರ ಜೇನು, ಹೆಜ್ಜೇನು ಅಂತ ಒಂದು ಕರಿತೀವಿ, 3 ಕಿಲೋಮೀಟ್ರ್ ಸುತ್ತಾಡ್ತಾ ಹೋಗಿ ಮಕರಂದ ಪರಾಗ ತತ್ತಾ ಇರ್ತದೆ. 2ನೇದು ಬಂದು ಕೋಲ್ ಜೇನು ಅಂತ ಕರಿತೀವಿ, 1/4 ಕಿಲೋಮೀಟ್ರ್ ಹೋಗಿ ಬರ್ತದೆ, ಅದು ಕಡ್ಡಿ ಜೇನು ಅಂತ ಕರಿತೀವಿ. 3ನೇದು ಅಂತಂದರೆ ತುಡುವೆ ಜೇನು ಅಂತ ಕರಿತೀವಿ, ಅದು 1ರಿಂದ 10 ತನಕ ಕಟ್ತಾ ಇರ್ತದೆ. ನಮ್ಮ ರೈತನಿಗೆ ಸಾಕಾಣಿಕೆ ಮಾಡೋಕೆ ಯೋಗ್ಯದ್ದು. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ತನಕ ಹೋಗಿ ಮಕರಂದ ಪರಾಗ ತಗೊಂಡು ಬರ್ತಾ ಇರ್ತದೆ. ಈ ತುಡುವೆ ಜೇನು ಮಾತ್ರ ಕತ್ತಲಬೇಕು. 4ನೇದು ಅಂತಂದರೆ ಇವತ್ತು ಮುಜೆಂಡಿ ಜೇನು ಅಂತ ಕರಿತೀವಿ, ಅದು ಟಿಂಗ್ಲೆಸ್ ಬಿ ಅಂತ ಕರಿತೀವಿ, ಅದು ಚುಚ್ಚಲ್ಲ, ಅದರ ತುಂಬ ಬೇಡಿಕೆ. ಕನಿಷ್ಠ ಪಕ್ಷ ಒಂದು 80% ಇಳುವರಿ ಜಾಸ್ತಿ ಆಗ್ತಾ ಇರ್ತದೆ. ಬೆಳೆ ಇಳುವರಿ ಜಾಸ್ತಿ ಆಗಿ ಆದಾಯ ಜಾಸ್ತಿ ಬರೋಂಥದ್ದು. ಜೇನುತುಪ್ಪ ಸಿಗುತ್ತೆ, ಜೇನು ಮೇಣ ಸಿಗುತ್ತೆ, ಜೇನನ್ನ ಇವತ್ತು ಪರಾಗ ಮಾರಾಟ ಮಾಡ್ತಾರೆ, ಪಪ್ಪಾಲಿಸ್ ಮಾರಾಟ ಮಾಡ್ತಾರೆ. ಸ್ವಲ್ಪ ಜಾಗ ಇರ್ತದೆ, ಮನೆ ಮೇಲೆ ಜಾಗ ಇರ್ತದೆ, ಅಂಥ ಕಡೆನೇ ಜೇನು ಕೃಷಿ ಮಾಡ್ಬೋದು. ಜೇನಿನಲ್ಲೇ ಒಂದು 2 ಲಕ್ಷ ರೂಪಾಯಿ ನಿನಗೆ ಆದಾಯ ಬರ್ತಾ ಇರ್ತದೆ. ಅಂದರೆ ಜೇನು ಹುಳ ಮಾರಾಟ ಮಾಡೋದು, ಜೇನು ಬಾಕ್ಸ್ ಮಾರಾಟ ಮಾಡೋದು, ತುಪ್ಪ ಮಾರಾಟ ಮಾಡೋದು, ಜೇನನ್ನ ಹುಳ ಸೇಲ್ ಮಾಡೋಂಥದ್ದು, ಇದರೆಲ್ಲರಿಂದ ನನಗೆ ಲಾಭದಾಯಕ. ಜೇನುದುಂಬಿ ಕೈಯಾಗಿ ಚುಚ್ಚಿಸ್ಕೊಂಡು ದುಡ್ಡು ಕೊಟ್ಟು ಚುಚ್ಚಿಸ್ಕೊಂಬತ್ತ ಅಂತಂದರೆ ಕೆಲವು ಕಾಯಿಲೆಗಳು ತುಂಬ ಒಳ್ಳೆಯ ಇದಾಗ್ತದೆ.